ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಂಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಏನು ಅಂತ ಗೊತ್ತೇ ಇಲ್ಲ, ಮಾಡಲಿಕ್ಕೆ ಬರಲ್ಲ ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರಲ್ಲ. ಕಾರಣ ಇದು ಆಲ್ರೆಡಿ ಕಲ್ತಿರುವಂತಹ ಮಕ್ಕಳಿಗೆ ನಿಮ್ಮ ಈ ವರ್ಷದಲ್ಲಿ ಬೋರ್ಡಿಂದ ಏನು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದಾರಲ್ಲ ಮಕ್ಕಳೇ, ಇದರಲ್ಲಿರುವಂತಹ ಎಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೂ ನಾನು ಆನ್ಸರ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರೋದು. ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬರೋದೇ ಇಲ್ಲ ಅಂತ ಹೇಳಿದ್ರೆ, ಆಲ್ರೆಡಿ ಇಲ್ಲಿ ಕ್ವಶನ್ ಬ್ಯಾಂಕಲ್ಲಿರುವಂತಹ ಫಸ್ಟ್ ಪ್ರಾಬ್ಲಮ್ ಏನಿದೆ, ಶ್ರೇಷ್ಠ ಮತ್ತು ಜ್ಯೇಷ್ಠಗೆ ಸಂಬಂಧಪಟ್ಟಿರುವ ಪ್ರಾಬ್ಲಮ್, ನೆಕ್ಸ್ಟ್ ಶಿವಂ ಮತ್ತು ಸ್ವಯಂಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ ಇದೆ. ಇದನ್ನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ಪ್ರಾಬ್ಲಮ್ನ ನೋಡಿದ್ರೆ ನಿಮಗೆ ಯಾವ ರೀತಿಯಾಗಿ P&Lನ ನಾವು ಪ್ರಿಪೇರ್ ಮಾಡ್ತೀವಿ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟು ಟೈಮ್ ನೋಡ್ತಾ ಇರೋರು ಚಾನಲ್ನ, ಅಥವಾ ಫಸ್ಟು ಟೈಮ್ ಈ ಒಂದು ಪ್ರಾಬ್ಲಮ್ನ ನೋಡ್ತಾ ಇರೋರು, ಕಲ್ತ್ಕೊಳ್ಬೇಕು ಅಂತ ಈ ವಿಡಿಯೋನ ನೀವು ಪ್ಲೇ ಮಾಡಿರೋರು, ಈ ವಿಡಿಯೋದಲ್ಲಿ ಇವಾಗೇನು ಪ್ಲೇ ಆಗ್ತಿದೆಯಲ್ಲ, ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಲ್ಲ. ಕಾರಣ ಇದು ಕಲಿತಿರುವಂತಹ ಮಕ್ಕಳಿಗೆ ನೆಕ್ಸ್ಟ್ ಲೆಕ್ಕದ ಎಂಟ್ರಿ ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇರೋದಷ್ಟೇ. ನೀವು ಡೀಟೇಲ್ ಆಗಿ ಕಲ್ತ್ಕೊಳ್ಳೋದಕ್ಕೆ ಈ ವಿಡಿಯೋದ ಕಮೆಂಟ್ಗೆ ಹೋಗಿ, ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳ್ಕೊಂಡು ಒಂದು ಲಿಂಕನ್ನು ಹಾಕಿರ್ತೀನಿ. ಆ ವಿಡಿಯೋನ ವಾಚ್ ಮಾಡಿದ್ರೆ ಯಾರಿಗೆ ಲೆಕ್ಕ ಬರಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಹೇಗೆ ಈಸಿಯಾಗಿ 6 ಮಾರ್ಕ್ಸ್ನ ತಗೊಳ್ಬಹುದು ಅನ್ನೋದನ್ನು ಹೇಳಿದ್ದೀನಲ್ಲ, ಅದು ಅರ್ಥ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಆಲ್ರೆಡಿ P&Lನ ಕಲ್ತಿರುವಂತಹ ಮಕ್ಕಳಿಗೆ ಯಾವ ರೀತಿಯಾಗಿ ಆನ್ಸರ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋ. ನಿಮ್ಮ ಕ್ವಶನ್ ಬ್ಯಾಂಕಿನ ಥರ್ಡ್ ಪ್ರಾಬ್ಲಮ್ ಇದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಸೊ ಆನ್ಸರು 3800 ಬರುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ. ನಾವು ಲೆಕ್ಕವನ್ನು ಮಾಡಿ ನೋಡಬೇಕು. ಇಷ್ಟು ಆನ್ಸರ್ ನಮಗೆ ಬಂತು ಅಂತ ಹೇಳಿದ್ರೆ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಹೆಡ್ಡಿಂಗಿಗೆ ನಮಗೆ ಇಲ್ಲಿ ನಾವು ಫಾರ್ ದ ಇಯರ್ ಎಂಡಿಂಗ್ ಹಾಕಬೇಕಲ್ಲ, ಅದಕ್ಕೆ ನಮಗೆ ಈ ಡೇಟ್ ತುಂಬಾ ಇಂಪಾರ್ಟೆಂಟು. ಇಯರ್ ಎಂಡಿಂಗ್ ಎಷ್ಟು? 31st ಮಾರ್ಚ್ 2024 ಅಂತ ಇದೆ. ನೆಕ್ಸ್ಟು ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಇಬ್ಬರು ಪಾರ್ಟ್ನರ್ಸ್ ಏನಿದ್ದಾರೆ ಅವರ ನೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಲೀಂ ಆ್ಯಂಡ್ ಖಾದರ್ ಇಬ್ಬರು ನೇಮ್ನ ಕೊಟ್ಟಿದ್ದಾರೆ. ಸಲೀಂ ಆ್ಯಂಡ್ ಖಾದರ್ ಆರ್ ಪಾರ್ಟ್ನರ್ಸ್ commenced partnership business on 1/4/2023, sharing profits and losses in the ratio of 3:2. ಈ ರೇಷಿಯೋ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ರ ಮೇಲೆ ಎಂಡಲ್ಲಿ ನಮಗೇನು ಈ 3800 ಆನ್ಸರ್ ಬರುತ್ತಲ್ಲ, ಇದನ್ನು ನಾವು ಈ ರೇಷಿಯೋ ಪ್ರಕಾರನೇ ಇವರಿಬ್ಬರು ಪಾರ್ಟ್ನರ್ಸಿಗೆ ಏನು ಮಾಡಬೇಕು, ಶೇರ್ ಮಾಡಬೇಕು. ಹಾಗಾಗಿ ಈ ರೇಷಿಯೋ ಇಂಪಾರ್ಟೆಂಟ್. ವಿತ್ ಕ್ಯಾಪಿಟಲ್, ಸಲೀಂ ತಂದಿರುವಂತಹ ಕ್ಯಾಪಿಟಲ್ ಎಷ್ಟು? 1 lakh. ಸಲೀಂ ತಂದಿರುವಂತಹ ಕ್ಯಾಪಿಟಲ್ 1 lakh, ಖಾದರ್ ತಂದಿರುವಂತಹ ಕ್ಯಾಪಿಟಲ್ ಎಷ್ಟು? 80,000. ಸೊ ಈ ಕ್ಯಾಪಿಟಲ್ ಅಮೌಂಟು ತುಂಬಾ ಇಂಪಾರ್ಟೆಂಟು. ಕ್ಯಾಪಿಟಲ್ನ ಎಂಟ್ರಿ ಮಾಡಲ್ಲ, ನಿಮಗೆ ಗೊತ್ತಿದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೇಕು ನಮಗೆ. ನೆಕ್ಸ್ಟು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಎಷ್ಟು? 10%. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಪರ್ಸಂಟೇಜ್ ಕೊಟ್ಟರೆ ಅವರು ಅಮೌಂಟ್ ಕೊಟ್ಟಿರ್ತಾರೆ, ಅಲ್ಲಿ ಬೇರೆ ಡ್ರಾಯಿಂಗ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಅಮೌಂಟ್ ಕೊಟ್ಟಿರ್ತಾರೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸಲೀಂ 1000, ಖಾದರ್ 800. ನೆಕ್ಸ್ಟು ಕಮಿಷನ್ ಪೇಯಬಲ್ ಟು ಸಲೀಂ, ಸಲೀಮಿಗೆ ಕೊಟ್ಟಿರುವಂತಹ ಕಮಿಷನ್ ಅಮೌಂಟ್ ಕೊಟ್ಟಿದ್ದಾರೆ 2000. ನೆಕ್ಸ್ಟು ಖಾದರಿಗೆ ಕೊಟ್ಟಿರುವಂತಹ ಸ್ಯಾಲರಿ ಅಮೌಂಟ್ ಕೊಟ್ಟಿದ್ದಾರೆ 3000 ಪರ್ ಆ್ಯನಮ್. PM ಅಲ್ಲ, ಇದು PA, ಪರ್ ಆ್ಯನಮ್. ಅಂದರೆ 1 ಇಯರ್ಗೆ 3000. ಡೈರೆಕ್ಟ್ ಆಗಿ ಈ ಅಮೌಂಟನ್ನು ಬರಿಬೇಕು. ಯಾವುದೇ ರೀತಿ ಮಂತ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡುವಂತಹ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಏನೂ ಇಲ್ಲ, ಡೈರೆಕ್ಟ್ ಆಗಿ ಅಮೌಂಟನ್ನು ಎಂಟ್ರಿ ಮಾಡಬಹುದು. ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದಿಷ್ಟು ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವು ಆನ್ಸರ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಕಾಲಮ್ನ ಹಾಕ್ಕೊಳ್ಬೇಕು, ಗೊತ್ತಿದೆ. ಟೋಟಲ್ ಆಗಿ 4 ಕಾಲಮ್ಸ್ ಬೇಕು. ಕಾಲಮ್ ಹೆಡ್ಡಿಂಗ್ನ ಬರ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬರ್ಕೊಳ್ಳಿ. ಫಾರ್ ದ ಇಯರ್ ಎಂಡಿಂಗ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಆ ಎಂಡಿಂಗ್, ಆ ಡೇಟನ್ನು ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಆನ್ಸರ್ನ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಕ್ರೆಡಿಟ್ ಸೈಡಲ್ಲಿ ಏನು ಬರ್ಕೊಳ್ತೀವಿ? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ಕೊಳ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ಕೊಳ್ತೀವಿ. ಬರ್ಕೊಂಡಾದ್ರ ಮೇಲೆ ನೆಟ್ ಪ್ರಾಫಿಟ್ ಅಂತ ಬ್ರಾಕೆಟಲ್ಲಿ ಬರಿತೀವಿ. ಕರೆಕ್ಟಾ? ಈ ನೆಟ್ ಪ್ರಾಫಿಟ್ ಬರ್ಕೊಂಡಾದ್ರ ಮೇಲೆ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ನೆಟ್ ಪ್ರಾಫಿಟ್ ಅಮೌಂಟ್ ಎಷ್ಟಿದೆ ಅನ್ನೋದನ್ನು ನಾವು ನೋಡಿಬಿಟ್ಟು ಬರಿಬೇಕು. ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಅಮೌಂಟ್ ಎಲ್ಲಿದೆ? ಈಗ ಆಲ್ರೆಡಿ ನಾನೇನು ಇನ್ಫಾರ್ಮೇಷನ್ನ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಇದೆಲ್ಲವೂ ಕೂಡ ನಮಗೆ ಪ್ರಾಬ್ಲಮ್ನ ಮಾಡಲಿಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್. ಹಾಗಾದರೆ ಸ್ಟಾರ್ಟಿಂಗಲ್ಲೇ ಬರೆಯುವಂತಹ ನೆಟ್ ಪ್ರಾಫಿಟ್ ಅಮೌಂಟ್ ಎಲ್ಲಿದೆ ನೋಡಿ. ದೇ ಅರ್ನ್ಡ್ ಪ್ರಾಫಿಟ್ಸ್ ಆಫ್ ₹25,000. ಟೋಟಲ್ ಅಮೌಂಟ್ ಎಷ್ಟಿದೆಯಂತೆ? 25,000 ನೆಟ್ ಪ್ರಾಫಿಟ್ ಇದೆ. ಆ ನೆಟ್ ಪ್ರಾಫಿಟ್ ಅಮೌಂಟನ್ನ ಇಲ್ಲಿ ಬರೀರಿ 25,000.
ಓಕೆನಾ. ನೆಕ್ಸ್ಟು ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕರೆಕ್ಟಾ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರ್ಕೊಳ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೆಡ್ಡಿಂಗ್ನ ಬರ್ಕೊಂಡು ಇರುವಂತಹ ಇಬ್ಬರು ಪಾರ್ಟ್ನರ್ಸ್ ನೇಮ್ನ ಬರಿತೀವಿ, ಸಲೀಮ್ ಆ್ಯಂಡ್ ಕಾದರ್, ಕರೆಕ್ಟಾ. ಸಲೀಮ್ ಆ್ಯಂಡ್ ಕಾದರ್. ಹಾಗಾದರೆ ಪ್ರಾಬ್ಲಮಲ್ಲಿ ಸಲೀಮಿನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸಲೀಮ್ ಎಷ್ಟು 1000. ಆ 1000 ಅಮೌಂಟನ್ನು ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಬರಿಬಹುದು ಅಥವಾ ಇನ್ನರ್ ಕಾಲಮಲ್ಲಿ ಬರೆದ್ಬಿಟ್ಟು ಬರಿಬಹುದು. ಕಾದರ್ 800. ಅಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ನೆಟ್ ಪ್ರಾಫಿಟ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡುವಂಥದ್ದು ಇನ್ನೇನೂ ಇಲ್ಲ. ನೆಕ್ಸ್ಟು ನಾವು ಡೆಬಿಟ್ ಸೈಡಿಗೆ ಬಂದರೆ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೆಡ್ಡಿಂಗ್ನ ಬರ್ಕೊಳ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಗೊತ್ತಿದೆ ನಿಮಗೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಹೆಡ್ಡಿಂಗ್ ಅಂತ ಬರ್ಕೊಂಡು ಇಬ್ಬರು ಪಾರ್ಟ್ನರ್ಸ್ ಏನಿದ್ದಾರೆ ಸ್ವಲ್ಪ ಗ್ಯಾಪಲ್ಲಿ ಅವ್ರ ನೇಮನ್ನು ಬರ್ಕೊಳ್ತೀವಿ, ಕಾರಣ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸಲೀಮ್ ಅಂತ ಬರಿತೀವಿ. ನೆಕ್ಸ್ಟು ಕಾದರ್ ಅವನ ನೇಮನ್ನು ಬರ್ಕೊಳ್ತೀವಿ. ಇಲ್ಲಿ ಸಲೀಮ್ ತಂದಿರುವ ಕ್ಯಾಪಿಟಲ್ ಮತ್ತು ಕಾದರ್ ತಂದಿರುವ ಕ್ಯಾಪಿಟಲ್ನ ಬರಿತೀವಿ. ಕ್ಯಾಪಿಟಲ್ನ ಎಷ್ಟು ನಾನು ಅಂಡರ್ಲೈನ್ ಮಾಡಿದ್ದೀನಿ ಇಲ್ಲಿ. ಸಲೀಮ್ 1 lakh, ಕಾದರ್ 80,000. ಆ ಅಮೌಂಟನ್ನು ಇಲ್ಲಿ ಬರ್ಕೊಳ್ಳಿ. ಸಲೀಮ್ 1 lakh ಅಮೌಂಟ್ ತಂದಿದ್ದಾನೆ, 1 lakh rupees ಬರೀರಿ. ಕಾದರ್ ತಂದಿರುವಂಥದ್ದು 80,000ನ ಬರೀರಿ. ಹಾಗಾದರೆ ನಾವು ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಾಬ್ಲಮಲ್ಲಿ ಅವ್ರು ಕೊಟ್ಟಿರುವಂತಹ ಪರ್ಸೆಂಟೇಜ್ನ ನೋಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, 10% ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಡೌನ್ 10/100, 10% ಅಂತ ಬರಿಬೇಕು. ಇಲ್ಲೂ ಕೂಡ 10/100 ಅಂತ ಬರಿಬೇಕು. 1 lakh ಮೇಲೆ 10%ನ್ನು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಆವಾಗ 10,000 ಬರುತ್ತೆ. 80,000 ಮೇಲೆ 10% ತೆಗೆದ್ರೆ ಎಷ್ಟು ಬರುತ್ತೆ, 8,000 ಬರುತ್ತೆ. ಸೊ ಈ ಅಮೌಂಟನ್ನು ಡೈರೆಕ್ಟಾಗಿ ನೀವು ಏನು ಮಾಡಬೇಕು, ಔಟರ್ ಕಾಲಮಿಗೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರ ಮೇಲೆ ಬರಿಬೇಕು. ಬರ್ದಾದ್ರ ಮೇಲೆ ನೆಕ್ಸ್ಟ್ ಇನ್ಫಾರ್ಮೇಷನ್ನು ಸ್ಯಾಲ್ರಿ ಬರಿತೀವಿ. ಸ್ಯಾಲರಿಯನ್ನು ಯಾರು ತಗೊಂಡಿದ್ದಾರೋ ಅವರ ನೇಮನ್ನು ಬರಿತೀವಿ. ಟು ಸ್ಯಾಲರಿ ಯಾರಿಗೆ ಕೊಟ್ಟಿರುವಂಥದ್ದು ಸ್ಯಾಲರಿ ಕರೆಕ್ಟಾಗಿ ನೋಡಿ. ಸ್ಯಾಲರಿಯನ್ನು ಯಾರಿಗೆ ಕೊಟ್ಟಿದ್ದಾರೆ, ಸ್ಯಾಲರಿ ಪೇಯಬಲ್ ಟು ಖಾದರ್ ಅಂತ ಇದೆ. ಹಾಗಾಗಿ ಟು ಖಾದರ್ ಸ್ಯಾಲರಿ ಅಂತ ಬರ್ಕೊಳ್ಳಿ. ಸ್ಯಾಲರಿಯನ್ನು ಎಷ್ಟು ಕೊಟ್ಟಿರೋದು, 3,000 per annum. 3,000 per annum. ಅದೇ ಪರ್ ಮಂತ್ ಇದ್ದಿದ್ರೆ ಇಂಟು 12 ಮಾಡ್ತಾ ಇದ್ವಿ. ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ ಪರ್ ಆ್ಯನಮ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ 3,000ನ ಔಟರ್ ಕಾಲಮಿಗೆ ಬರಿಬಹುದು. ನೆಕ್ಸ್ಟು ಈ ಸೈಡ್ ಬರೆಯುವಂತಹ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಕಮಿಷನ್ನ ಯಾರಿಗೆ ಕೊಟ್ಟಿದ್ದೀವಿ ಅನ್ನೋದನ್ನ ಬರಿತೀವಿ. ಇಲ್ಲಿ ಯಾಕೆ ಜಾಗ ಬಿಟ್ಟಿದ್ದೀನಿ ಅಂದರೆ ಕಮಿಷನ್ನ ಯಾರಿಗೆ ಕೊಟ್ಟಿದ್ದೀವೋ ಅವ್ರ ನೇಮ್ನ ಇಲ್ಲಿ ಬರಿಬೇಕು. ಕಮಿಷನ್ ಯಾರಿಗೆ ಕೊಟ್ಟಿರೋದು, ಸಲೀಮಿಗೆ ಕೊಟ್ಟಿರೋದು. ಹಾಗಾಗಿ ಟು ಸಲೀಮ್ ಕಮಿಷನ್ ಅಂತ ಬರೀರಿ. ಅಮೌಂಟ್ ಎಷ್ಟಿದೆ ಅಮೌಂಟನ್ನು ಎಂಟ್ರಿ ಮಾಡಿ. ಕಮಿಷನ್ ಅಮೌಂಟ್ ಎಷ್ಟಿದೆ 2,000 ಅಂತ ಇದೆ. 2,000 ಅಮೌಂಟನ್ನು ಡೈರೆಕ್ಟಾಗಿ ಬರೀರಿ. ಸೊ ಇಷ್ಟು ಬರೆದು ಆದ್ರ ಮೇಲೆ ಇವಾಗ ಏನು ಮಾಡಿ, ಎರಡು ಸೈಡು ಹೈಯೆಸ್ಟ್ ಅಮೌಂಟ್ ಎಲ್ಲಿದೆ ಅದನ್ನು ನೀವು ಟೋಟಲ್ಲಿಗೆ ಬರಿಬೇಕು. ನೆಟ್ ಪ್ರಾಫಿಟ್ ಎಲ್ಲಿದೆಯೋ ಅಲ್ಲೇ ಜಾಸ್ತಿ ಇರುತ್ತೆ ಗೊತ್ತಿದೆ. ಇಲ್ಲಿ 25,000 ಇದೆ, ಇಲ್ಲಿ 1,000 ಇದೆ, ಇಲ್ಲಿ 800 ಇದೆ. ಟೋಟಲ್ ಎಷ್ಟಾಯಿತು, 26,800 ಆಯಿತು. ನೀವೇನು ಮಾಡಿ, ಟೋಟಲ್ ಅಂತ ಬರ್ಕೊಂಡು 26,800 ಏನಿದೆ ಅದನ್ನು ಇಲ್ಲಿ ಬರೀರಿ. ಸೊ ಜಾಸ್ತಿ ಇರೋದನ್ನ ಎರಡೂ ಕಡೆ ಬರಿತೀವಿ ಅನ್ನೋದು ಗೊತ್ತಿದೆ. 26,800 ಇಲ್ಲಿ ಬರೋದ್ನಲ್ಲ, ಅದೇ ರೀತಿಯಾಗಿ ಅದೇ 26,800ನ ಇಲ್ಲೂ ಕೂಡ ಬರೀರಿ. ಅದಕ್ಕೆ ಟೋಟಲ್ ಅಂತ ಬರೀರಿ ಕಾಲಮಲ್ಲಿ. ಇಷ್ಟು ಬರೆದಾದ್ರ ಮೇಲೆ ಏನು ಮಾಡಬೇಕು, ಈ 26,800 ಏನು ಬಂದಿದೆ ಅದಕ್ಕೆ ಡೆಬಿಟ್ ಸೈಡಿಗೆ ಬನ್ನಿ. ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗಿರೋದು ಏನೇನು ಅಮೌಂಟ್ ಇದೆಯೋ ಆ ಅಮೌಂಟನ್ನು ಫಸ್ಟು ಟೋಟಲ್ ಮಾಡ್ಕೊಳ್ಳಿ. 10,000 ಇದೆ, ಇಲ್ಲಿ 8,000 ಇದೆ, 18 ಆಯಿತು, 18,000 ಆಯಿತು. 18 + 3 21 ಆಯಿತು. 21 2 23 ಆಯಿತು. 23,000 ಇದೆ. ಇಲ್ಲಿ 26,800 ಅಂದರೆ 26,800ಅಲ್ಲಿ ಇಲ್ಲಿರುವ 23,000 ಲೆಸ್ ಆದರೆ ಎಷ್ಟಾಗುತ್ತೆ, ಟೋಟಲ್ ಉಳಿಯುವಂತಹ ಅಮೌಂಟ್ ಎಷ್ಟು ಅನ್ನೋದನ್ನ ಇಲ್ಲಿ ಬರಿಬೇಕು. ಇಲ್ಲಿರುವಂಥದ್ದು 23, ನಮಗಿಲ್ಲಿರೋದು 26,800 ಅಂತ ಹೇಳಿದ್ರೆ 3,800 ರೂಪಾಯಿ ಉಳಿಯುತ್ತೆ. ಕರೆಕ್ಟಾ. ಈ 3,800 ಇಲ್ಲೂ ಕೂಡ ಅವ್ರು ಕೊಟ್ಟಿದ್ದಾರೆ. ಆನ್ಸರ್ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ, 3,800 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೂ ಕೂಡ ಅಷ್ಟೇ ಆನ್ಸರ್ ಬಂದಿದೆ. ಅಲ್ಲಿಗೆ ನಾವು ಮಾಡಿರುವ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ 3,800 ಅಮೌಂಟಿಗೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ, ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇರುವಂತಹ ಇಬ್ಬರು ಪಾರ್ಟ್ನರ್ ನೇಮ್ನ ಇನ್ನೊಂದು ಸಲ ಬರ್ಕೊಳ್ಳಿ, ಸಲೀಮ್ ಆ್ಯಂಡ್ ಕಾದರ್. ಏನು 3,800 ಪ್ರಾಫಿಟ್ ಬಂದಿದೆ ಅದನ್ನು ರೇಷಿಯೋ ಪ್ರಕಾರ ಅವರಿಗೆ ಇನ್ನರ್ ಕಾಲಮಲ್ಲೇ ಹಂಚಿಟ್ರೆ ಸಾಕು. 3,800 ರೇಷಿಯೋ ಎಷ್ಟಂತ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, 3:2 ಅಂತ ಇದೆ, ಹೌದಲ್ವಾ. 3:2 ಅಂತ ಇದೆ. ಸೊ 3/5 ಅಂತ ಬರ್ಕೊಳ್ಳಿ.
ಬರೆದಾದ್ರ ಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ಸಲೀಮಿಗೆ 2280 ಬರುತ್ತೆ. ನೆಕ್ಸ್ಟು ಕಾದರಿಗೆ 1520 ಬರುತ್ತೆ. ಈ 3800ನ್ನ ಇಬ್ಬರು ಕೂಡ ಅವ್ರ ರೇಷಿಯೋ ಪ್ರಕಾರ 3/5 2/5 ಪ್ರಕಾರ ಹಂಚ್ಕೊಂಡಿದ್ದಾರೆ. ಸೊ ಇದಿಷ್ಟು ಅಮೌಂಟ್ ಬರುತ್ತೆ. ಇದಿಷ್ಟು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಂಥದ್ದು. ನೆಕ್ಸ್ಟು ಇಲ್ಲಿಗೆ 3 ಲೆಕ್ಕ ಆಯಿತು. 4th ಒನ್ ಅವ್ರು ಕೊಟ್ಟಿರುವಂಥ ಪ್ರಾಬ್ಲಮ್ಮು ಪಾಸ್ ಮಾಡಿ ಕ್ವಶನ್ನ ಬರ್ಕೊಳ್ಳಿ. ಯಾರ ಹತ್ರ ಕ್ವಶನ್ ಬ್ಯಾಂಕ್ ಇಲ್ಲ ಅವರು ಈ ಕ್ವಶನ್ನ ಬರ್ಕೊಂಡು ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ 6000 ಬರುತ್ತೆ ಅಂತ ಹೇಳ್ಕೊಂಡು. ಸೊ ಈ ಆನ್ಸರ್ ಬರುತ್ತಾ ಅನ್ನೋದನ್ನು ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.